ಇನ್ನೊಂದು ಕಡೆ ಇರಾನ್ ಜೊತೆ ಡೀಲ್ ಬಹುತೇಕ ಫಿಕ್ಸ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮಾತಾಡ್ತಿರೋದು. ಇರಾನ್ ತನ್ನಲ್ಲಿರತಕ್ಕಂಥ ಯುರೇನಿಯಂ ಹಸ್ತಾಂತರಿಸಲಿಕ್ಕೆ ಒಪ್ಪಿದೆ. ತಾನೇನು ಯುರೇನಿಯಂ ಇಟ್ಕೊಂಡಿದ್ದಿಲ್ಲ, ಎನ್ರಿಚ್ಡ್ ಯುರೇನಿಯಂ ಸುಮಾರು 451 kg, 60% ಎನ್ರಿಚ್ಡ್ ಪುಷ್ಟೀಕರಿಸಿದ ಆ ಒಂದು ಯುರೇನಿಯಂ ಇದೆಯಲ್ಲ, ಅದನ್ನು ಅಣುಬಾಂಬ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅಂತ. ನಿಮಗೇನಾದ್ರಿಂದ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂದರೆ 3-4% ಯುರೇನಿಯಂ ಎನ್ರಿಚ್ಡ್ ಆದರೆ ಸಾಕು ಅಂತಿದ್ದಾಗ 60% ನೀವು ಯಾಕೆ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು 90% ಎನ್ರಿಚ್ಡ್ ಮಾಡ್ಕೊಂಡು ಬಿಟ್ರೆ ಆಗ ಅದು ಅಣುಬಾಂಬ್ ತಯಾರಿಸಲಿಕ್ಕೆ ಯೋಗ್ಯವಾಗಿರುತ್ತೆ ಅಂತ ಹೇಳಿ. ಅಂಥ ಯುರೇನಿಯಂ ಇವತ್ತು ಇರಾನ್ನ ಪಾಲಿಗೆ ಅಮೂಲ್ಯ ಅಸ್ತ್ರ. ಅದು ತನಗೆ ಶತ್ರುಗಳ ಭಯ ಇದೆ, ಇಸ್ರೇಲ್ ಭಯ ಇದೆ, ಸುತ್ತಮುತ್ತಲವರ ಭಯ ಇದೆ ಅಂತ ಬಂದಾಗ ನಾನೊಂದು ಅಣುಬಾಂಬ್ ಇಟ್ಕೊಂಡ್ರೆ ಯಾರೂ ನನ್ನ ಮೇಲೆ ಜಗಳಕ್ಕೆ ಬರಲ್ಲ ಅಂತ. ಸೊ ಅಂತಹ ಯುರೇನಿಯಮನ್ನು ಇರಾನ್ ಹಸ್ತಾಂತರ ಮಾಡೋಕ್ಕೆ ಒಪ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಅಮೆರಿಕ ಮಾತಾಡ್ತಿರೋದು. ಅಂಥ ಒಂದು ಒಪ್ಪಂದ ಕೂಡ ಸಾಧ್ಯತೆ ಇದೆ. 6 ವಾರಗಳ ಸಂಘರ್ಷದ ಬಳಿಕ ಶಾಂತಿ ಮಾತುಕತೆ ಸಫಲವಾಗುವಂಥ ಸಾಧ್ಯತೆ ಇದೆ. ಸಂವರ್ಧಿತ ಯುರೇನಿಯಂನ ನ್ಯೂಕ್ಲಿಯರ್ ಡಸ್ಟ್ ಅಂಥೇಳಿ ಟ್ರಂಪ್ ಹೇಳಿರೋದು. ಈ ವಾರಾಂತ್ಯದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಪ್ರಸ್ತಾವನೆ ಇದೆ. ಇಲ್ಲಿ ಮಾತುಕತೆ ವಿಫಲವಾದರೆ ಯುದ್ಧ ಮುಂದುವರಿಯುತ್ತೆ ಅಂತ ಟ್ರಂಪ್ ಹೇಳ್ತಿರೋದು. ಬಾಂಬ್ ದಾಳಿ ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಮಣಿದಿದೆ ಅಂತ ಟ್ರಂಪ್ ಹೇಳ್ತಾ ಇರೋದಿಲ್ಲಿ. ಕದನ ವಿರಾಮ ವಿಸ್ತರಣೆ ಇಲ್ಲ. ಇರಾನ್ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದೆ ಅಂತ ಹೇಳಿ ಟ್ರಂಪ್ ಕದನ ವಿರಾಮವನ್ನು ವಿಸ್ತರಿಸುವ ಅಗತ್ಯವಿಲ್ಲ ಅಂತ ನಾನು ಭಾವಿಸ್ತೀನಿ. ಕದನ ವಿರಾಮದ ವಿಸ್ತರಣೆ ಇಲ್ಲ. ಇರಾನ್ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದೆ ಅಂತ ಟ್ರಂಪ್ ಒಂದು ಕಡೆ ಹೇಳ್ತಾರೆ. ಕದನ ವಿರಾಮವನ್ನು ಅವರು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾಗ ಕದನ ವಿರಾಮ ವಿಸ್ತರಿಸ್ತಕ್ಕಂಥ ಅವಶ್ಯಕತೆನೇ ಬರಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏಕೆಂದರೆ ಇರಾನ್ ಅಗ್ರಿಮೆಂಟ್ಗೆ ಬರ್ತಾ ಇದೆ. ಇರಾನ್ ಜೊತೆ ಸೌಹಾರ್ದಯುತವಾಗಿ ನಾನು ಮಾತುಕತೆ ನಡೆಸ್ತಾ ಇದ್ದೀನಿ. ಯಾವ ಒಪ್ಪಂದಕ್ಕೂ ಬರದೇ ಇದ್ದರೆ ಮತ್ತೆ ಹೋರಾಟ ಶುರುವಾಗುತ್ತೆ. ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇರೋದು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ನ ಪರಮಾಣು ಚಟುವಟಿಕೆಗಳಿಗೆ ತಡೆ ಹೇರಲಿಕ್ಕೆ ಅಮೆರಿಕ ಪಟ್ಟು ಹಿಡಿದಿದೆ. 20 ವರ್ಷಗಳ ಕಾಲ ಪರಮಾಣು ಚಟುವಟಿಕೆಗೆ ತಡೆ ಹೇರಬೇಕು ಅಂತ ಪಟ್ಟು ಹಿಡಿದಿರೋದು. ಇರಾನ್ ವಿಚಾರದಲ್ಲಿ ಪೋಪ್ ಲಿಯೋ ನಿಲುವಿಗೆ ಟ್ರಂಪ್ ಟೀಕೆ ಕೂಡ ಮಾಡಿದ್ರು. ಇರಾನ್ ಅಣ್ವಸ್ತ್ರ ಹೊಂದುವುದು ಜಗತ್ತಿಗೆ ಅಪಾಯಕಾರಿ ಅಂತ ಟ್ರಂಪ್ ಮಾತಾಡಿದರು. We have to do is we have to make sure that Iran does not have a nuclear weapon, because if they do, you want to talk about problems, you'd have problems. So very important is that Iran does not have a nuclear weapon.